ಆತ್ಮೀಯ ಗೆಳೆಯ ಶ್ರೀ MR ಕೋದಂಡರಾಮ್ ಅಧ್ಯಕ್ಷತೆಯಲ್ಲಿ ಸಮನ್ವಯ ಸಮಿತಿ ರೂಪುಗೊಂಡಿತು. ನಮ್ಮ ಆತ್ಮೀಯ ಸಹಪಾಠಿ ರಾಜ್ಯ ಪ್ರಶಸ್ತಿ ವಿಜೇತ ಡಾಕ್ಟರ್ WP ಕೃಷ್ಣಗೆ ನಮ್ಮೆಲ್ಲರ ಪ್ರೀತಿಯ ಸನ್ಮಾನ. ಅಂದು ಅವರಿಗೆ ನೀಡಿದ ಸಂಪಿಗೆ ಸಸಿ ಸದಾಶಿವನಗರದ ಶ್ರೀ ಶಾರದಾ ಮಠದಲ್ಲಿ ಸದೃಢವಾಗಿ ಬೆಳೆಯುತ್ತಿದೆ. ಗುರುವಂದನೆ ಹಾಗೂ ಸ್ನೇಹ ಸಂಜೆಗೆ ವೇದಿಕೆ ಸಿದ್ಧವಾಯಿತು. ಬೆಳ್ಳಿ ಹಬ್ಬದ ವಿದ್ಯಾರ್ಥಿಗಳ ಬಂಗಾರದ ನೆನಪುಗಳ ಸ್ನೇಹ ಮಿಲನ ಸ್ವರ್ಣ ಸಂಭ್ರಮಕ್ಕೆ ನಾಂದಿ ಹಾಡಿತು. ಸ್ವೀಟ್ ಫೆಲೋ ವಿಷ್ಣು ಪ್ರಸಾದ್ ಆನಂದದಿಂದ ಧುಮುಕಿ ನಮ್ಮೆಲ್ಲರನ್ನೂ ಸ್ನೇಹದ ಕಡಲಲ್ಲಿ ಮುಳುಗಿಸಿದರು. ನಮ್ಮ ಮೊದಲ ಹೆಜ್ಜೆ ಪರಮ ಪೂಜ್ಯ ಸ್ವಾಮಿ ಸುರೇಶಾನಂದಜಿ ಮಹಾರಾಜ್ರವರ ದರ್ಶನ ಹಾಗೂ ಶುಭಾಶೀರ್ವಾದ. ಬಿಳಿಗಿರಿ ರಂಗನ ಬೆಟ್ಟದ ಬನಸಿರಿಯ ಮಡಿಲಲ್ಲಿ ಸುಂದರ ಮಂದಿರಕ್ಕೆ ಅವರ ಕುಟೀರ. ಲೋಕ ಸೇವೆಯೇ ಈಶ ಸೇವೆ ಎಂಬ ಅರ್ಥಪೂರ್ಣ ನಿರ್ಮಲ ಭಾವದಿಂದ ಸೇವೆ ಸಲ್ಲಿಸಿದ ಪೂಜ್ಯರ ವಿಶ್ರಾಂತಿ ಜೀವನದ ಚೆಲುವಿನಲ್ಲೇ ಆಧ್ಯಾತ್ಮದ ಬೆಳಕಿದೆ. ಸ್ವಾಮೀಜಿಯವರಲ್ಲಿ ವಿಷಯ ನಿರೂಪಿಸಿ ಆಶೀರ್ವಾದ ಪಡೆದೆವು. ಅವರ ಪ್ರೀತಿಯ ಮಮತೆಯ ಆತಿಥ್ಯಕ್ಕೆ ತಲೆಬಾಗಿದೆವು. ಶಾಂಭವಾನಂದರ ಬಾಂಧವ್ಯ ಭಾಳ ನಿಕಟವಾದದ್ದು. ಯಾಕೆ ಅಂತಂದರೆ ಈ ಶಾಲೆಗೆ ಸಂಬಂಧವಾಗಿ, ಆಶ್ರಮದ ಪಬ್ಲಿಕೇಶನ್ ಸಂಬಂಧವಾಗಿ ಬೆಂಗಳೂರಿಗೆ ಭಾಳ ಬರ್ತಾಯಿದ್ರು. ಆವಾಗಿನ ಕಾಲದಲ್ಲಿ ಒಂದು ಕಾರ್ ಆಶ್ರಮಕ್ಕೆ ಇಟ್ಕೊಳ್ಳೋದು ಸಾಧ್ಯ ಇಲ್ಲ, ಭಾಳ ಕಷ್ಟ. ಆದರೆ ಬಿರ್ಲಾದವರು ಒಂದು ಕಾರ್ ಅವರಿಗೆ ಪ್ರೆಸೆಂಟ್ ಮಾಡಿದ್ದು. ಅವ್ರಿಗೇನೋ ಕೆಲಸ ಮಾಡಿಕೊಟ್ಟಿದ್ದರು ಸ್ವಾಮಿಗಳು, ಅದಕ್ಕೊಂದು ಕಾರ್ ಕೊಟ್ಬಿಟ್ಟಿದ್ದು. ಸೊ ಕಾರಲ್ಲಿ ಬಂದು ಕಾರಲ್ಲಿ ಹೋಗೋರು. ಅವ್ರು ಬಂದರೆ ಅವ್ರು ಬೆಳಗ್ಗೆ ಸ್ನಾನಕ್ಕೆ ಬಿಸಿನೀರಲ್ಲಿ ತಯಾರು ಮಾಡಿ, ಅವಾಗೆಲ್ಲ ಈ ಗೀಜರ್ ಇರಲಿಲ್ಲ, ಒಲೆ ಬಿಟ್ಬಿಟ್ಟು ಬಿಸಿನೀರಿಗೆಲ್ಲ ಇಡೋದು. ಆಮೇಲೆ ಅವರು ಬಟ್ಟೆ ತೊಗೊಂಡೋಗಿ ಇಡೋದು. ಅವ್ರದ್ದು ಸ್ನಾನ ಆದಮೇಲೆ ಬಟ್ಟೆ ಹಿಂಡ್ಬಿಟ್ಟು ಒಣಗಿ ಹಾಕಿಬಿಡೋದು. ಸಾಯಂಕಾಲ ಮತ್ತೆ ಅವ್ರ ರೂಮೆಲ್ಲ ಬಟ್ಟೆನ ಜೋಡಿಸಿ ಇಟ್ಬಿಡೋದು. ಇದೆಲ್ಲ ನನ್ನ ಕರ್ತವ್ಯ ಆಗಿತ್ತು. ಆಮೇಲೆ ಅವರ ತಿಂಡಿ ಟೈಮಿಗೆ ಹೋಗಿ ಕರ್ಕೊಂಡು ಬರೋದು. ಅವರು ಸಾಧಾರಣ ಮಧ್ಯಾಹ್ನ ಊಟಕ್ಕೆ ಆಶ್ರಮದಲ್ಲಿ ಇರ್ತಾ ಇರಲಿಲ್ಲ, ಎಲ್ಲರೂ ಬೇರೆ ಕಡೆ ಮಾಡೋರು. ಬೆಳಗ್ಗೆ ತಿಂಡಿ ಟೈಮಲ್ಲಿ ಅವನು ಕರ್ಕೊಂಡು ಬಂದು, ಆದ್ದರಿಂದ ನಮಗೊಂದು ನಿಕಟ ಬಾಂಧವ್ಯ ಬೆಳೆದಿತ್ತು. ಆಮೇಲೆ ನಾನು ಆಶ್ರಮದಲ್ಲಿ ಸುಮಾರು 19 ವರ್ಷ ವಾಸವಾದ ಮೇಲೆ ಚಂಡೀಗಢ ವರ್ಗ ಆಯಿತು, ಅಲ್ಲಿ ಹೋದೆ. ಆವಾಗ ಸಂಬಂಧ ಸ್ವಲ್ಪ ತಪ್ಪಿ ಹೋಯಿತು. ರೇಂಜ್ಲೇನಪ್ಪ ಅವರೊಂದ್ಸಲ ಅಲ್ಲಿಗೆ ಬಂದುಬಿಟ್ರು. ಅಲ್ಲಿ ಬಂದಾಗ ಅವರಿಗೆ ಪ್ರಿಯವಾದಂಥ ವಸ್ತುಗಳು ಏನು ಅಂತ ನನಗೆ ಗೊತ್ತಿತ್ತು. ಒಂದು ಆಂಬೊಡೆ ಮತ್ತು ಪರೋಟ ಭಾಳ ಇಷ್ಟ ಅವ್ರಿಗೆ. ಅವ್ರಿಗೆ ರುಚಿಯಾದಂಥ ಮಾಡಿಟ್ಬಿಟ್ಟೆ. ಅದನ್ನು ಹೋಗುವಾಗ ಕೂಡ ಏರ್ಪೋರ್ಟಲ್ಲೂ ಕೂಡ ನೀನು ಊಟ ಭಾಳ ಚೆನ್ನಾಗಿದೆ ಅಂತ ತೊಗೊಂಡು ಬಂದರು. ನಾನು ಚಂಡೀಗಢನಿಂದ ಆ ಚಳಿ ತಡ್ಕೊಳಕ್ಕೆ ನಾನು ಚೇಂಜ್ ಬೇಕು ಅಂತ ಕೇಳ್ಕೊಂಡಿದ್ದೆ. ಆವಾಗ ಅವರು ಬೇಲೂರು ಮಠದ ನೀನು ಮೈಸೂರಿಗೆ ಹೋಗು ಅಂತ ಹೇಳಿದರು. ನಾನು ಈ ಜಾಗದಿಂದ ಬಂದವನು ಮತ್ತೆ ಯಾಕೆ ಅಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿದ್ದವನು ನಾನು ಬೇಲೂರು ಮಠಕ್ಕೆ ಹೋದೆ. ನಾನು ಅಲ್ಲಿ ಹೋಗಲ್ಲ, ಬೇರೆ ಎಲ್ಲಿಗಾರು ಹೋಗ್ತೇನೆ ಅಂತ ಹೇಳ್ಬಿಟ್ಟಿದ್ದೇನೆ. ಅವರಲ್ಲಿ ಇಲ್ಲ, ನೀನು ಹೋಗು, ಅಲ್ಲೇ ಇರು, ಏನಾದ್ರು ಪ್ರಾಬ್ಲಮ್ ಇದ್ದರೆ ಆಮೇಲೆ ನೋಡೋಣ ಅಂತ ಹೇಳಿದ್ರು. ಸ್ವಲ್ಪ ಬಂದು ಸ್ವಲ್ಪ ಸಮಯ ಶಾಂಭವಾಂಜಿ ಹುಷಾರಿರಲಿಲ್ಲ. ಅವರನ್ನು ನೋಡಿಕೊಳ್ಳುವಂಥ ಒಂದು ಭಾಗ್ಯ ನನಗೆ ಇತ್ತು ಕೊನೆಗಾಲದಲ್ಲಿ. ಅದಾದಮೇಲೆ ಜನರಲ್ ಸೆಕ್ರೆಟರಿ ಆಫ್ ರಾಮಕೃಷ್ಣ ಮಿಷನ್ ಬಂದಿದ್ದರು ಆವಾಗ ಸ್ವಾಮೀಜಿನ ನೋಡೋದಕ್ಕೆ. ಸ್ವಾಮಿಗಳು ತೀರ್ಕೊಂಡ ಮೇಲೆ ಒಂದು 10 ದಿನ ಆದಮೇಲೆ ಸೋಮನಾಥಾಂಜಿ ಕರೆದು ಹೇಳಿದ್ರು, ಜನರಲ್ ಸೆಕ್ರೆಟರಿಯವರು ನಿನ್ನನ್ನು ವಿದ್ಯಾಶಾಲೆ ಕಳ್ಸೋಕ್ಕೆ ಹೇಳಿದ್ದಾರೆ ಅಂತಂದ್ಬಿಟ್ಟಿದ್ದೇನೆ. ಅದು ತನಕ ನಾನು ಇಲ್ಲಿ ಬರ್ತೀನಿ ಅಂತ ಗೊತ್ತಿರಲಿಲ್ಲ. ಸರಿ, ಆರ್ಡ್ರ್ ಆಯಿತು. ನಾನು ಬಂದೆ. ಇಲ್ಲಿ ಬಂದರೆ ಇಲ್ಲಿ ಡಿ ಬ್ಲಾಕ್ ಸ್ವಾಮೀಜಿಯವರಿದ್ದರು, ನನಗೆ ಸೀನಿಯರ್ ಅವರು.
ನೀವು ಕರೆಸ್ಪಾಂಡೆಂಟ್ ಆಗಿ ನಾನು ನೀವು ಹೇಳಿದ ಕೆಲಸ ಎಲ್ಲ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದೆ. ಅವನು ಸುತರಾಮ್ ಒಪ್ಕೊಳ್ಳಿಲ್ಲ. ಪ್ರಭುಶಂಕರ್ ತಮಾಷೆ ಮಾಡಿ ಪ್ರಬುದ್ಧಾನಂದರು ಅಂತ ಅಮೇರಿಕಾದಲ್ಲಿದ್ದಾರೆ, ನಮಗೆಲ್ಲ ಭಾಳ ಪರಿಚಯ ಇದ್ದವರು. ಅವ್ರಿಗೊಂದು ಕಾಗದ ಬರೆದಿದ್ರು, ಸ್ವಾಮಿ ನಮಾಜ್ ಮಾಡೋಕ್ಕೆ ಹೋದಂತೆ ಮಸೀದಿನೇ ಒಂದು ತಲೆ ಮೇಲೆ ಬಿತ್ತಂತೆ, ಹಾಗಾಗಿದೆ ಸುರೇಶ ಅಂದ್ರೆ ಸಮಾಚಾರ. ಆಯಿತು, ಬಂದದ್ದಾಯಿತು. ಸುಮಾರು 72ನೇ ಇಸಲಿ ಬಂದೆ ನಾನು ಇಲ್ಲಿಗೆ. 72ರಿಂದ 90 ತನಕ, 1990 ತನಕ 18 ವರ್ಷಗಳ ಕಾಲ ನಿಮ್ಗೆ ಗೊತ್ತಲ್ಲ, ವಿದ್ಯಾರ್ಥಿಗಳ ಜೊತೆಯಲ್ಲೇ ಕಾಲ ಕಳೆದ. ಐಟಲ್ಲಿಯೂ ನಮಗೆಲ್ಲ ಆಶ್ರಮದಲ್ಲಿದ್ದವ್ರಿಗೆ ಏನೋ ಅಷ್ಟೊಂದು ಹುಡುಗರು ಗಲಾಟೆ ಮಧ್ಯದಲ್ಲಿ ಹೇಗಿರ್ತಾರೆ ಇವರು ಅಂತ ಕೇಳ್ತಾರೆ. ನನಗೊಂದು ಸ್ವಲ್ಪನೂ ತೊಂದರೆ ಆಗಲಿಲ್ಲ. ಐ ಎಂಜಾಯ್ ದ ಕ್ವೈಟ್ ಲೈಫನ್ನು ಎಂಜಾಯ್ ಮಾಡಿದ್ದೀನಿ ನಾನು. ಇಲ್ಲಿ ಬಂದರೆ ಇದೊಂದು ಬೇರೆ ಅಟ್ಮಾಸ್ಫಿಯರ್. ಯು ಮಸ್ಟ್ ಅಡ್ಜಸ್ಟ್ ಆ್ಯಂಡ್ ಐ ವಾಸ್ ಹ್ಯಾಪಿ ವಿತ್ ದ ಸ್ಟೂಡೆಂಟ್ಸ್. Inspiring insights and the importance of self-discovery. This is what Vidyashala has provided to me. Those years shaped my character, thinking and outlook. Apart from classroom learning, the consistent educative atmosphere gave a new dimension to the way I look at life. I got the strength to manage the upheavals and uncertainties of life. The brotherhood among the Vidyashala students is a rare phenomenon. Memories of Silver Jubilee bring joy, happiness always. ಶ್ರೀಮತ್ ಸ್ವಾಮಿ ಸುರೇಶಾನಂದಜಿಯವರು ನಮ್ಮ ಮುಂದೆ ಯಾವಾಗಲೂ ಇಡ್ತಾ ಇದ್ದಂಥ ಪ್ರಶ್ನೆ ಏನಪ್ಪ ಅಂತಂದರೆ, ನೀವೆಲ್ಲರೂ ವಿದ್ಯಾಶಾಲೆ ಶಿಕ್ಷಣ ಪಡ್ಕೊಂಡಿದ್ದೀರಿ, ಸ್ವಾಮಿ ವಿವೇಕಾನಂದರ ಜೀವನದ ಪ್ರಭಾವಿತರಾಗಿದ್ದೀರಿ. ನೀವು ವೈಯಕ್ತಿಕವಾಗಿ ನೀವು ಬೆಳೆಯೋದಲ್ಲದೆ ನೀವು ಸಮಾಜಕ್ಕೆ ಏನನ್ನು ಹಿಂತಿರುಗಿಸ್ತೀರಿ. ಇದು ನನಗೆ ಬಹಳ ಮನಮುಟ್ಟುವಂಥ ಒಂದು ಸ್ವಾಮೀಜಿಯವರ ಒಂದು ಮೆಸೇಜು. ವಿದ್ಯಾಶಾಲಾ ಎಜುಕೇಷನ್ ಹ್ಯಾಸ್ ಆಲ್ವೇಸ್ ಎನೇಬಲ್ಡ್ ಮೀ ಟು ಸರ್ವ್ ವಿತ್ ಪ್ಯಾಷನ್ ಆ್ಯಂಡ್ ಕಂಪ್ಯಾಷನ್. ನಂತರ ವಿದ್ಯಾಶಾಲೆಯಲ್ಲಿ ಹಲವು ಸಮಾಲೋಚನೆಗಳು. ಹಳೆಯ ವಿದ್ಯಾರ್ಥಿಗಳ ವಾರ್ಷಿಕ ಸಮಾರಂಭದಲ್ಲಿ ನಡೆಯಬೇಕಿರುವ ಗುರುವಂದನಾ ಕಾರ್ಯಕ್ರಮದ ನೀಲಿ ನಕ್ಷೆ ಸಿದ್ಧಗೊಂಡಿತು. ಪೂಜ್ಯ ಮುಕ್ತಿದಾನಂದಜಿ ಮಹಾರಾಜ್ ಹಾಗೂ ಶ್ರೀ BS ಶ್ರೀಕಂಠಯ್ಯನವರ ಆಶೀರ್ವಾದ ಮಾರ್ಗದರ್ಶನದಿಂದ ನಮ್ಮ ಕಾರ್ಯ ಆರಂಭಗೊಂಡಿತು. ಮಾಧವರಾವ್ ಕರ್ಕೊಂಡು ಬಂದ್ರೆ ನೀವು ಮಾಡಿದ ವಿಷ್ಣು ಅವ್ರನ್ನೇ ಅಲ್ಲಿ ಅಂದರೆ 1978 ಇಸವಿಯ ಬ್ಯಾಚ್. ಈ ಒಂದು ಅದ್ಭುತವಾದಂತಹ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ಸಮಾಚಾರ. The great thing about the school was it gave me 3 core areas in one location. That's the playground, the classroom and the meditation center. And these are the locations where my development took place to a great extent. ಅದು ಶಾಲೆಯಷ್ಟೇ ಅಲ್ಲ, ಅದೊಂದು ಪುಟ್ಟ ವಿಶ್ವ. ಆಧ್ಯಾತ್ಮಿಕ ಸಾಮರ್ಥ್ಯ ಮತ್ತು ಮಾನವೀಯ ಸೇವಾ ಮೌಲ್ಯಗಳು ನನ್ನ ಬದುಕಿಗೆ ಸ್ಪಷ್ಟ ದಿಕ್ಕು ನೀಡಿದೆ. Vidyashala is an important academic destination. It has provided me the power to question, think and execute any work to perfection. We were inspired to dream and motivated to realize them. Be good, do good. It's a supreme message I carry. Srirama character in Ramlila has made me to remain morally conscious. It was a God-given opportunity. I feel blessed. ಎಂಥ ಖುಷಿಪುಟ್ಟ ಆ ದಿನಗಳು. ಆಟ, ಒಡನಾಟ, ಗೆಳೆಯರೊಂದಿಗೆ ಈಜಾಟ, ಆಟಗಳು, ಅದ್ಭುತವಾದ ದಿನಗಳು. ಯಾವ ಜನ್ಮದ ಪುಣ್ಯನೋ ಏನೋ ವಿದ್ಯಾಶಾಲೆಯಲ್ಲಿ ಓದೋ ಭಾಗ್ಯ ಸಿಕ್ತು. ಅದು ಬರೀ ವಿದ್ಯಾಶಾಲೆ ಎಲ್ಲ, ಅದೊಂದು ಪುಟ್ಟ ಭಾರತ. ಆ್ಯಂಡ್ ಐ ಆಮ್ ಪ್ರೌಡ್ ಟು ಬಿ ಎ ಸ್ಟೂಡೆಂಟ್ ಆಫ್ ವಿದ್ಯಾಶಾಲಾ. My stay in Vidyashala has taught me several things. Our reverend Swamijis and our great teachers have strived to impart the knowledge, the spiritual enlightenment and the overall development of all the students. The playgrounds of Vidyashala prepared me for the battleground of my life. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಸಿಲ್ವರ್ ಜೂಬಿಲಿ ಬ್ಯಾಚಿನವರು ಈ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಬಹಳ ಸಂತೋಷದ ವಿಷಯ. ಸ್ಕೂಲಲ್ಲಿದ್ದಾಗ ಜೋಬಲ್ಲಿ 8 ಆಣೆ ಇಟ್ಕೊಂಡ್ಬಿಟ್ಟು ಶ್ರೀಕಂಠನವ್ರ ಕೆಲ್ ಸಿಗಾಕೊಂಡ್ಬಿಟ್ಟಿದ್ದೆ. ಶ್ರೀಕಂಠನವ್ರು ಹೊಡೆದ್ರು ಅರ್ಧ ಗಂಟೆ ಚೆನ್ನಾಗಿ ಹೊಡೆದಾಕ್ಬಿಟ್ರು.
ಇನ್ನು ಜೀವನದಲ್ಲಿ ಅಂಥ ತಪ್ಪು ನಾನು ಮಾಡಲಿಲ್ಲ. ಆಡಿದ ಆಟಗಳೆಷ್ಟೋ, ಮಾಡಿದ ಚೇಷ್ಟೆಗಳೆಷ್ಟೋ, ಸುಮಾರು ಬೆತ್ತಗಳು ಮುರಿದವು ನನ್ನ ಮೈ ಮೇಲೆ. The inculcated discipline has ensured that my life is on meaningful track. Service mindedness has been shaped in a sensible way. ಆಗ ನಾನು ನೋಡಿದ ವಿದ್ಯಾರ್ಥಿಗಳ ಬಾಂಧವ್ಯ, ಟೀಚರ್ಗೂ ಮತ್ತು ವಿದ್ಯಾರ್ಥಿಗಳಿಗೂ ಇದ್ದ ಸಂಬಂಧ ಇದೆಯಲ್ಲ, ಅದು ಇತ್ತೀಚಿನ ದಿನಗಳಲ್ಲಿ ಅದು ಕಾಣಿಸ್ತಾ ಇಲ್ಲ. ನಾನು ಸಿಲ್ವರ್ ಜೂಬ್ಲಿನೂ ನೋಡಿದ್ದೀನಿ, ಗೋಲ್ಡನ್ ಜೂಬ್ಲಿನೂ ನೋಡಿದ್ದೀನಿ. ಎರಡು ಬ್ಯಾಚಲ್ಲಿ ಎರಡು ಕಾಂಬಿನೇಷನ್ನು ಕಂಪೇರ್ ಮಾಡಿದಾಗ ಸಿಲ್ವರ್ ಜೂಬ್ಲಿ ಅಂತ ಒಂದು ಒಳ್ಳೆ ಪ್ರೋಗ್ರಾಮು, ಒಳ್ಳೆಯ ಮಕ್ಕಳು ನಮ್ಮ ಜೊತೆ ಇದ್ದಿದ್ದು ನಮ್ಮ ಶಾಲೆಯಲ್ಲಿ, ಅದನ್ನು ಯಾವತ್ತಿಗೂ ನಾವು ಮರೆಯೋಕ್ಕಾಗಲ್ಲ. Tuning the time sense was the best thing to happen in my life. Time consciousness has been an integral part of my existence. ಅವರು ಅಂತಹ ವ್ಯಕ್ತಿ, ಸರಳತೆ ಇದ್ದರೂ ಕೂಡ ಆ ಸರಳತೆಯನ್ನು ತೋರಿಸ್ಕೋತಾ ಇರಲಿಲ್ಲ, ಬಿಗುವಿನಲ್ಲಿರೋರು. ಆದರೆ ಅವರ ಮನಸ್ಸು, ಹೃದಯ ಮಾತ್ರ ಭಾಳ ಕೋಮಲವಾಗಿತ್ತು. ಅದು ಮೊದಲನೇ ಪಾಠ, ನನಗೆ ಮೊದಲನೇ ಪಾಠ. ಯಾಕೆ ಸ್ವಾಮೀಜಿ? ನಾನು ಇಲ್ಲ, ಹಾಗಲ್ಲ, ಗುರುಗಳು ಯಾವಾಗಲೂ ಸ್ವಲ್ಪ ದೂರ ಇರಬೇಕು, ಶಿಷ್ಯರನ್ನು ಎದುರುಗಡೆ ಇಟ್ಕೋಬೇಕು, ಆವಾಗಲೇ ಆ ಹೇಳ್ಕೊಡ್ತಕ್ಕಂಥದ್ದು ಅವರ ಮನಸ್ಸಿಗೆ ದಾಟಿದೆ. ವಿದ್ಯಾಶಾಲೆ ಶಿಕ್ಷಣ ಅಂದರೆ ಅದೊಂದು ನೈತಿಕ ಎಚ್ಚರ, ವೈಚಾರಿಕ ಸ್ಪಷ್ಟತೆ ಮತ್ತು ಕರ್ತವ್ಯ ಪ್ರಜ್ಞೆ. ಪೂಜ್ಯರು ಮತ್ತು ಗುರುಗಳು ನಮ್ಮ ಬದುಕಿಗೆ ಒಂದು ಗುರಿಯನ್ನು ಕೊಟ್ಟರು, ಮತ್ತು ಆ ಗುರಿಯನ್ನು ತಲುಪುವ ದಾರಿಯನ್ನೂ ತೋರಿಸಿದರು. 35 ವರ್ಷಗಳ ನಂತರವೂ ಅದೊಂದು ಸುಂದರ ಕನಸು. ಆತ್ಮವಿಶ್ವಾಸ, ಧೈರ್ಯ, ಸೇವಾ ಮನೋಭಾವ ವಿದ್ಯಾಶಾಲೆ ನನಗೆ ನೀಡಿದ ಸಂಪತ್ತು. ವಿದ್ಯಾರ್ಥಿಗಳಿಂದ ನಾವು ಕಲಿಯುವಂಥದ್ದು ಬೇಕಾಷ್ಟೇ ಇರುತ್ತೆ. ಟೀಚರ್ ಆದವನು ನಾನು ಒಬ್ಬನೇ ಮಾಡಿದ್ದೆ ಸರಿ, ನಾನು ಮಾಡಿದ್ದೆ ಕರೆಕ್ಟು, ಹಿಂಗೆ ಮಾಡಬೇಕು ಅಂತ ನಾವು ಅದನ್ನ ಹೇಳೋಕೆ ಹೋಗೋದಿಲ್ಲ. ವಿದ್ಯಾರ್ಥಿಗಳಿಂದ ನಾವು ಕಲಿಯುವಂಥದ್ದು ಬೇಕಾದಷ್ಟು ಇರುತ್ತೆ. ಒಳ್ಳೆ ಗುಣಗಳು ಇರುತ್ತೆ, ಅವನ್ನ ಕೆಟ್ಟ ಗುಣಗಳಿದ್ರೆ ನಾವು ತಿದ್ದಿ ಸರಿ ಮಾಡುವಂಥದ್ದು ನಮ್ಮ ಒಂದು ಕರ್ತವ್ಯ. ನನ್ನ ಹೆಸರು ವರುಣ್ ಶೆಟ್ಟಿ ಅಂತ. ನಾನು 10th ಇಯರ್ ಓದ್ತಾ ಇದ್ದೀನಿ. ನಾನು ಡ್ರಾಯಿಂಗ್ ಹಾಬಿಯಲ್ಲಿ ಲೋವರ್ ಗ್ರೇಡ್ ಎಕ್ಸಾಮ್ ಬರೆದಿರೋನು. ನಮ್ಮ BIB ಸರು ನಮ್ಮದು ಹೈಯರ್ ಗ್ರೇಡು, ಲೋವರ್ ಗ್ರೇಡ್ ಎಕ್ಸಾಮ್ಸ್ಗೆ ಎಲ್ರಿಗೂ ಟ್ರೈನ್ ಮಾಡ್ತಾರೆ. ಇಲ್ಲಿವರೆಗೂ ನಾವೆಲ್ಲ ಬಂದಿರೋದೆಲ್ಲ ಡಿಸ್ಟಿಂಕ್ಷನ್ನು, ಫಸ್ಟ್ ಕ್ಲಾಸೇ ಬಂದಿರೋದು, ಯಾರೂ ಕಡಿಮೆ ತೆಗೆದಿಲ್ಲ. ಅವರ ಆಶೀರ್ವಾದದಿಂದ ಎಲ್ಲದೂ ಚೆನ್ನಾಗಿ ನಡೀತಾ ಇದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಾನವ ಸೇವೆಯ ದಿವ್ಯ ಪ್ರಭೆಯನ್ನು ಬೆಳಗುತ್ತಿರುವ ನಮ್ಮೆಲ್ಲರ ಪ್ರೀತಿಯ ಶ್ರೀ ಗಂಗಾಧರ್ ಮಹಾರಾಜರವರನ್ನು ಭೇಟಿಯಾಗುವ ಸುಯೋಗ ನಮ್ಮದಾಗಿತ್ತು. In the meantime, one thing I would say, I was not keeping well, and I was in the Delhi hospital, and many have personally contributed for my hospital expenses, and I do not know how to thank all of you. Our ashrama did not spend a single pai. All my expenses were met by old students only. Many thanks for all that. I sincerely congratulate all the Silver Jubilee students who organized the Guru Vandana program and expressing their gratitude towards the institution and the teachers and the Swamis in Ramakrishna Vidyashala. ಪ್ರೇಯರ್ ಹಾಲ್ನ ಶಿಸ್ತು ಹಾಗೂ ಶಾಂತಿ ನನ್ನ ಬದುಕಿಗೆ ಒಂದು ಹೊಸ ದಿಕ್ಕು ನೀಡಿದೆ. ಪ್ರಾರ್ಥನೆಯ ಮಹತ್ವ ಏನು ಅನ್ನೋದು ನನಗೆ ಈಗ ಅರ್ಥ ಆಗಿದೆ. My teachers have shaped the professor in me. When I face my students, I sense immense potential in them. ನಮ್ಮ ಸಮೂಹದ ಗೆಳೆಯರೆಲ್ಲರ ಬೆಂಬಲ ಪ್ರೀತಿಯಿಂದ ಹರಿದು ಬಂದಿತು. 2010ರ ವಿದ್ಯಾಶಾಲಾ ವಾರ್ಷಿಕೋತ್ಸವದ ಸಮಾರಂಭ. ಬೆಳಗಿನಿಂದಲೇ ಸ್ವರ್ಣ ಸಂಭ್ರಮಕ್ಕೆ ಗೆಳೆಯರ ಆಗಮನ. ವಿದ್ಯಾಶಾಲಾ ಕಾರ್ಯಕ್ರಮದ ನಂತರ ರೇಸ್ ಕೋರ್ಸ್ ಲಾನ್ನಲ್ಲಿ ಸ್ನೇಹ ಸಂಜೆಯ ಸಂತೋಷಕೂಟ. ಸುಮಾರು 600 ಜನ ಹಳೆಯ ವಿದ್ಯಾರ್ಥಿಗಳು ತಮ್ಮ ಕುಟುಂಬದೊಂದಿಗೆ ಸಿಲ್ವರ್ ಜುಬಿಲಿ ಗೆಳೆಯರ ಆತಿಥ್ಯವನ್ನು ಸವಿದರು. ಸಂತೋಷ ಉಕ್ಕಿ ಹರಿಯಿತು.
बजा सीढ़ी बजा के बोल भैया ಮರುದಿನ ಬೆಳಿಗ್ಗೆ ನಮ್ಮೆಲ್ಲರ ಕನಸಿನ ಕಾರ್ಯಕ್ರಮ ಗುರುವಂದನ. ಶ್ರೀರಾಮ ಕೃಷ್ಣ ಚರಣ ತಲದಿ ಶರಣೆನು ಮನವೇ. ಶ್ರೀರಾಮ ಕೃಷ್ಣ ಚರಣ ತಲದಿ ಶರಣೆನು ಮನವೇ. Every reaction in the form of hatred or evil is so much lost to the mind, and every evil thought or deed of hatred or of any thought of reaction, if it is controlled, will be laid in our place.